Welcome back to our channel Shri and Raju Adventure Quest. ದಕ್ಷಿಣ ಕನ್ನಡವನ್ನು ದೇವಸ್ಥಾನಗಳ ಬೀಡು ಎನ್ನುತ್ತಾರೆ. ಇಲ್ಲಿ ಹಲವಾರು ದೇವಾಲಯಗಳು ಇವೆ. ಅದರಲ್ಲಿ ಒಂದಾಗಿರುವಂತ ಶ್ರೀ ಸೌತಡಕ ಮಹಾಗಣಪತಿ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ. ವೆಲ್ಕಮ್ ಟು ಶ್ರೀ ಮಹಾಗಣಪತಿ ಟೆಂಪಲ್ ಸೌತಡ್ಕ. ಇದು ಗಂಟೆ ಗಣೇಶ ಅಂತಾನೆ ತುಂಬಾ ಫೇಮಸ್ ಆಗಿದೆ. ಇದು ದಕ್ಷಿಣ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಿಂದ ಸುಮಾರು 2-3 ಕಿಲೋಮೀಟರ್ ಇದೆ. ಈ ದೇವಸ್ಥಾನವು ಧರ್ಮಸ್ಥಳದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಸ್ಥಳ ಪುರಾತನ ಪ್ರಕಾರ ಈ ದೇವಸ್ಥಾನವನ್ನು ಒಂದು ರಾಜ ಮನೆತನದವರು ಆಳ್ತಿರ್ತಾರೆ, ಹಾಗೆ ಪೂಜೆ ಮಾಡ್ತಾ ಇರ್ತಾರೆ. 12ನೇ ಶತಮಾನದಲ್ಲಿ ಶತ್ರುಗಳು ಈ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಾಗೆ ಈ ದೇವಸ್ಥಾನವನ್ನು ನೆಲಸಮ ಮಾಡ್ತಾರೆ. ಹಾಗೆ ಗಣೇಶ ಮೂರ್ತಿನೂ ಮಣ್ಣಲ್ಲಿ ಹೂತಿ ಹೋಗುತ್ತೆ. ಅಲ್ಲೇ ಇದ್ದಂತ ಗೋಪಾಲಕರು ಗಣೇಶನ ಎತ್ಕೊಂಡು ಬರ್ತಾರೆ. ಅಲ್ಲೇ ಇರುವಂತ ಸೌತೆಕಾಯಿ ಬೆಳೆಯುವಂತ ಜಾಗ, ತೋಟದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಗಣೇಶಗೆ ಸೌತೆಕಾಯಿನ ನೈವೇದ್ಯವಾಗಿ ಇಡ್ತಾ ಬರ್ತಾರೆ. ತುಳುವಲ್ಲಿ ಸೌತ ಅಂದ್ರೆ ಸೌತೆಕಾಯಿ, ಅಡ್ಕ ಅಂದ್ರೆ ಸೌತೆಕಾಯಿ ಬೆಳೆಯುವಂತ ಜಾಗ. ಅದಕ್ಕೆ ಇದ್ರ ಹೆಸರು ಸೌತಡಕ ಮಹಾಗಣಪತಿ ಅಂತ ಹೆಸರು ಬರುತ್ತೆ ಇದಕ್ಕೆ. ಇದೆಲ್ಲ ಸ್ಟೋರಿ ಆಗಿತ್ತು. ಇಲ್ಲಿ ಯಾಕೆ ನಾವು ಗಣೇಶಗೆ ಗಂಟೆ ಕಟ್ತೀವಿ ಅಂದ್ರೆ, ನಮ್ಮ ಮನ್ಸಲ್ಲಿ ಏನೋ ಒಂದು ಅನ್ಕೊಂಡಿರ್ತೀವಿ, ಅದು ಹಾಗಿದ್ರೆ 48 ಡೇಸ್ ಅಂತ ಹೇಳ್ತಾರೆ. 48 ಡೇಸ್ ಒಳಗಡೆ ಅದು ನೆರವೇರಿದ್ರೆ ಅಲ್ಲಿ ಬಂದು ಗಂಟೆ ಕಟ್ಟುತ್ತಾರೆ. ಸೊ ಇದಕ್ಕೆ ಗಂಟೆ ಗಣೇಶ ಅಂತಾನೂ ಹೆಸರು ಬರುತ್ತೆ. ಎಷ್ಟೇ ಮಳೆ ಬಂದ್ರೂ ದೀಪನೇ ಹಾರೋಗಲ್ಲ. ಈ ದೇವಸ್ಥಾನಕ್ಕೆ ಗುಡಿ ಗೋಪುರನೇ ಇಲ್ಲ. ಈ ದೇವಸ್ಥಾನನ ಕಟ್ಟಬೇಕು ಅಂದ್ರೆ 24 ಗಂಟೆ ಒಳಗಡೆ ಕಟ್ಟಬೇಕು. ಸೊ ಅದಕ್ಕೆ ಈ ದೇವಸ್ಥಾನಕ್ಕೆ ಗುಡಿ ಗೋಪುರಗಳು ಇಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಹಿಂದೆ ಬಂದಿದ್ದೆ. ನಮ್ಗೆ ತೀರ್ಥ ಕೊಟ್ರು. ತೀರ್ಥ ತಗೊಂಡು ನಾವು ಹೊರಟಿದ್ದೆ ಪ್ರಸಾದ ತಗೊಳಕ್ಕೆ. ಇಲ್ಲಿನ ಫೇಮಸ್ ಪ್ರಸಾದ ಅಂತಾನೆ ಹೇಳ್ಬೋದು. ಆ ಪ್ರಸಾದ ತಗೊಳಕ್ ಹೋಗ್ತಾ ಇದೀವಿ. ನೋಡಿ, ಇಲ್ಲಿರೋ ಅವಲಕ್ಕಿ ಟೇಸ್ಟ್ ಇನ್ನೆಲ್ಲೂ ಆ ಟೇಸ್ಟ್ ಬರಲ್ಲ ಅಂತಾನೆ ಹೇಳ್ಬೋದು. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ.